ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಶೀರ್ಷಿಕೆ ಏನಿದೆಯಲ್ಲ, ಸಂತೃಪ್ತ ಕುಟುಂಬ ಸದೃಢ ಸಮಾಜ. ನಿಜಕ್ಕೂ ಹೌದು. ಒಂದು ಕುಟುಂಬ ಸಂತೃಪ್ತವಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಅವನ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಮಾತ್ರ ಹೊರಗಡೆ ಚೆನ್ನಾಗಿರೋಕ್ಕಾಗತ್ತೆ. ಇವತ್ತಿನ ಪ್ರಪಂಚದ ವಿಚಿತ್ರಗಳನ್ನು ನೋಡುವಾಗ ನಾವು ನಮ್ಮ ಮನೆಗಳು ಬಹಳ ದೊಡ್ಡದಾಗಿದೆ. ಮನೆಗಳು ಬಹಳ ದೊಡ್ಡ ದೊಡ್ಡ ಮನೆ ಇದೆ, ಆದರೆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳು ಸಣ್ಣ ಸಣ್ಣ ಆಗಿ ಹೋಗಿದ್ದಾವೆ. ಅದು ಬಹಳ ಕುಸಿತಿದೆ ಮನೆಯ ಮನಸ್ಸುಗಳು. ರಸ್ತೆಗಳು ಬಹಳ ದೊಡ್ಡದಾಗಿದೆ, ಅದು ಚತುಷ್ಪಥ, ಅಷ್ಟಪಥ, ಬಹಳ ದೊಡ್ಡ ದೊಡ್ಡ ರಸ್ತೆಗಳಾಗಿದ್ದಾವೆ. ರಸ್ತೆಗಳು ದೊಡ್ಡದಾಗಿದೆ, ದೃಷ್ಟಿಕೋನ ಬಹಳ ಚಿಕ್ಕದಾಗಿದೆ. ಅಣುವನ್ನು ಸಹಿತ ಖಂಡ ತುಂಡವಾಗಿ ನಾವು ಅದನ್ನು ತುಂಡರಿಸಿದ್ದೇವೆ. ನಮ್ಮ ಅಹಂಕಾರವನ್ನು ತುಂಡರಿಸಲಿಕ್ಕೆ ನಮ್ಗೆ ಆಗಲಿಲ್ಲ. ನಾನೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ ಅನ್ನುವಂಥ ಅಹಂಕಾರವನ್ನು ತುಂಡರಿಸೋದ್ರಲ್ಲಿ ನಾವೆಲ್ಲೋ ವಿಫಲರಾಗಿದ್ದೇವೆ ಅಂತೇಳಿ. ಪ್ರಪಂಚದ ಪರಿಚಯ ಇದೆ ನಮಗೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪಕ್ಕದವರ ಮನೆಯವರ ಪರಿಚಯವೂ ಇಲ್ಲೇ ಇರ್ತಕ್ಕಂಥ ಸಂದರ್ಭ ಇದೆ. ಅದ್ರ ಜೊತೆಗೆ ಆಲೋಚನೆಯಲ್ಲಿ ಬಹಳ ದೊಡ್ಡ ಆಲೋಚನೆಗಳಿದ್ದಾವೆ ನಮಗೆ. ಆಚರಣೆಯಲ್ಲಿ ಮಾತ್ರ ಬಹಳ ಸಣ್ಣವರಾಗಿ ನಡ್ಕೊಳ್ತಿದ್ದೇವೆ ಅಂತ ನನಗನ್ನಿಸ್ತದೆ. ಸೊ ಇಂಥ ಒಂದು ವೈಚಿತ್ರ್ಯದ ಸನ್ನಿವೇಶದ ನಡುವೆ ನಮ್ಮ ಕುಟುಂಬವನ್ನು ಅದರ ಒಂದು ಮರುವಿನ್ಯಾಸಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಸೂಕ್ತವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ವೇದಿಕೆಯಲ್ಲಿ ಮತ್ತು ಇವತ್ತಿನ ಸಭಾಂಗಣದಲ್ಲಿ ಬೇರೆ ಬೇರೆ ನಂಬಿಕೆಗಳು ಕೂತ್ಕೊಂಡಿದ್ದಾವೆ. ಎಲ್ಲ ಧರ್ಮದವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿರೋದನ್ನು ನೋಡಿದಾಗ ಬೇರೆ ಬೇರೆ ನಂಬಿಕೆಗಳ ನಡುವೆಯೂ ಕೂಡ ಆ ಎಲ್ಲ ನಂಬಿಕೆಗಳ ಮೌಲ್ಯ ಕೂಡ ಒಂದೇ. ಬೇರೆ ಬೇರೆ ನಂಬಿಕೆಗಳಿರ್ಬೋದು, ಅದರ ಮೌಲ್ಯ ಒಂದೇ. ಎಲ್ಲ ಧರ್ಮಗಳು ಎಲ್ಲ ಮೌಲ್ಯಗಳು ಹೇಳ್ತಕ್ಕಂಥದ್ದು ಮಾನವೀಯತೆಯ ಮೊದಲ ಧರ್ಮ ಅಂತ ಹೇಳುತ್ತೆ. ಸೊ ಅದನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದಂಥ ಅಗತ್ಯ ಇವತ್ತಿನ ಕಾಲದಲ್ಲಿದೆ. ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಪಾಠಗಳು ಕೇವಲ ಅದು ಗ್ರಂಥಗಳಿಗೂ ಪುಸ್ತಕಗಳಿಗೂ ಸೀಮಿತ ಆಗಬಾರ್ದು. ಅದು ನಮ್ಮ ಮಾತಿನಲ್ಲಿ ಮತ್ತು ಮೌನದಲ್ಲಿಯೂ ಕಾಣಿಸ್ಬೇಕು. ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ಮೌನದಲ್ಲೂ ಅದು ಕಾಣಿಸ್ಬೇಕು ಅಂತ ನಾನು ಹೇಳ್ತೇನೆ. ರಾಮಮೊಗೇರವರು ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಸೂಕ್ತವಾದ ಉದಾಹರಣೆಗಳನ್ನು ಉಲ್ಲೇಖಿಸಿದರು. ಅದು ಶಬರಿಮಲೆ ಉಲ್ಲೇಖ ಇರ್ಬೋದು, ಅಥವಾ ನಮ್ಮ ನೇತ್ರಾಣಿಗೆ ಅಲ್ಲಿನ ಆಚರಣೆಯಲ್ಲಿ ಯಾವ ರೀತಿ ಒಂದು ಸಾಮರಸ್ಯದ ಆಚರಣೆ ಇದೆ ಎಂಬುದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಧರ್ಮ ಅನ್ನುವಂಥದ್ದು ಅದು ಗೋಡೆ ಕಟ್ಟೋದಲ್ಲ, ಅದು ಕಿಟಕಿಯನ್ನು ತೆರೆಯೋದು. ಯಾವುದರ ಕಿಟಕಿ ಅಂತಂದರೆ ನಮ್ಮ ಮಿತಿಯ ಕಿಟಕಿಗಳನ್ನು ತೆರೆದು ಅದರ ಆಚೆಗೂ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸೋದಕ್ಕೆ ನಮಗೆ ಧರ್ಮ ಸಹಕಾರ ಮಾಡಬೇಕಾಗ್ತದೆ. ಇಂಥ ಸೌಹಾರ್ದತೆಯ ಕಾರ್ಯಕ್ರಮಗಳು ನಮ್ಮ ದೃಷ್ಟಿಕೋನವನ್ನು ಅದು ವಿಸ್ತರಿಸಲಿ, ಅದು ಬೆಳಕನ್ನು ನೀಡಲಿ ಅಂತ ನಾನು ಭಾವಿಸ್ತೇನೆ. ನಾವು ಭೇದಗಳ ನಡುವೆ ಸೇತುವೆಯಾಗೋಣ, ಮಕ್ಕಳ ಕೈಯಲ್ಲಿ ದೀಪವನ್ನು ಕೊಟ್ಟು ಭವಿಷ್ಯವನ್ನು ಬೆಳೆಸೋದಕ್ಕೆ ಅವರನ್ನು ನಾವು ಸಿದ್ಧರನ್ನಾಗಿಸೋಣ. ಇಂಥ ಸೌಹಾರ್ದದ ಸುಗಂಧವನ್ನು ಹರಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆ ಸಂಘಟನೆಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ಪ್ರಾರ್ಥನೆಗಳ ಭಾವನೆ ಬೇರೆ ಇದ್ದರೂ ಕೂಡ ಅದರ ವಿಶ್ವಾಸ ಒಂದೇ. ದೇವರನ್ನ ಹೆಸರಿನಲ್ಲಿ ಉಚ್ಚರಿಸ್ತಕ್ಕಂಥ ಶಬ್ದಗಳು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಸುಂದರ ಕಾರ್ಯಕ್ರಮದ ಭಾಗವಾಗಿ 2 ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ